ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ವಿಷ್ಣು ಪುರಾಣದ 28ನೇ ಅಧ್ಯಾಯ ಮಗಧ ವಂಶ ಕಲಿಯುಗದಲ್ಲಿ ಭೂಮಿಯನ್ನಾಳುವ ಪ್ರದ್ಯೋತಾದಿಗಳ ವಿವರಣೆ. ಬೃಹದ್ರಥನು ಕುರುವಿನ ಮಗ, ಸುಧುವಿನ ಮಗ, ಸುಹೋತ್ರನ ವಂಶಜ. ಬೃಹದ್ರಥನಿಗೆ ಜರಾಸಂಧನೆಂಬ ಮಗನಿದ್ದನು. ಕುಶಾಗ್ರನೆಂಬುವನು ಇನ್ನೊಬ್ಬ ಮಗ. ಜರಾಸಂಧನ ದೇಹದ 2 ಭಾಗಗಳನ್ನು ಜರಾ ಎಂಬುವಳು ಜೋಡಿಸಿದ ಪ್ರಯುಕ್ತ ಅವನಿಗೆ ಈ ಹೆಸರು ಬಂದಿತ್ತು. ಇವನು ಮಗಧ ದೇಶದ ಒಡೆಯ. ಇವನ ಮಗ ಸಹದೇವ. ಬೃಹದ್ರಥನ ವಂಶಿಕರು 1000 ವರ್ಷದವರೆಗೆ ದೊರೆಗಳಾಗಿರುವರು. ಬೃಹದ್ರಥನ ವಂಶದಲ್ಲಿನ ಕೊನೆಯ ರಾಜ ರಿಪುಂಜಯ. ಇವನಿಗೆ ಸುನಿಕನೆಂಬ ಮಂತ್ರಿ. ಇವನು ತನ್ನ ಪ್ರಭುವನ್ನೇ ವಧಿಸಿ ಮಗನಾದ ಪ್ರದ್ಯೋತನಿಗೆ ಪಟ್ಟ ಕಟ್ಟುವನು. ಇವನ ವಂಶೀಯರು 138 ವರ್ಷಗಳ ಕಾಲ ರಾಜ್ಯವಾಳುವರು. ಬಳಿಕ ರಾಜನಾದವನು ಶಿಶುನಾಭ. ಇವನ ವಂಶೀಯರು 362 ವರ್ಷಗಳು ಆಡಳಿತ ನಡೆಸುವರು. ಮಹಾನಂದಿ ಎಂಬುವವನಿಗೆ ಶೂದ್ರ ಸ್ತ್ರೀಯಲ್ಲಿ ಜನಿಸಿದ ಮಹಾಪದ್ಮ ಕಡುಲೋಭಿಯಾಗಿದ್ದನು. ಇವನು ಇನ್ನೊಬ್ಬ ಪರಶುರಾಮನಂತೆ ಕ್ಷತ್ರಿಯರ ವಿನಾಶಕ್ಕೆ ಕಾರಣನಾದನು. ಮುಂದೆ ಶೂದ್ರರು ಭೂಪಾಲರಾಗುವರು. ಮಹಾಪದ್ಮನು ಅವನ ಮಕ್ಕಳೂ ಸೇರಿ ಒಟ್ಟು 100 ವರ್ಷ ರಾಜ್ಯವಾಳುವರು. ಮಹಾಪದ್ಮನಿಂದ ಹಿಡಿದು 9 ಮಂದಿ ನಂದರನ್ನು ಕೌಟಿಲ್ಯನೆಂಬ ಬ್ರಾಹ್ಮಣನು ಧ್ವಂಸ ಮಾಡುವನು. ಈ ನಂದರ ಅವಸಾನವಾದ ಮೇಲೆ ಮೌರ್ಯರು ರಾಜ್ಯಭಾರ ಮಾಡುವರು. ಇವರಲ್ಲಿ ಚಂದ್ರಗುಪ್ತ ವಿಖ್ಯಾತನು. ಇವನ ಮಗ ಬಿಂದುಸಾರ. ಅವನ ಮಗ ಅಶೋಕವರ್ಧನ. ಮೌರ್ಯ ಭೂಪಾಲರು 173 ವರ್ಷಗಳ ಕಾಲ ಆಡಳಿತ ನಡೆಸುವರು. ಬಳಿಕ ವಂಗವಂಶೀಯರು, ಶುಂಘರು, ಖಣ್ವರಾಜರು ಆಳುವರು. ಆನಂತರ ನಾನಾ ವಂಶೀಯರು ರಾಜರಾಗಿ ಭೂಮಿಯನ್ನಾಳುವರು. ಇವರಲ್ಲಿ ಯವನರು, ತುರಷ್ಕರು ಆಳುವರು. ಒಟ್ಟು 1090 ವರ್ಷಗಳ ಕಾಲ ನಾನಾ ವಂಶೀಯರ ಆಳ್ವಿಕೆ ನಡೆಯುವುದು. ಕಡೆಯಲ್ಲಿ 11 ಮಂದಿ ಮೌನರೆಂಬ ರಾಜರು 300 ವರ್ಷ ರಾಜ್ಯಭಾರ ಮಾಡುವರು. ಮುಂದೆ ಯವನರು, ಬಹಲೀಕರು, ನಾಗವಂಶೀಯರು, ಗುಪ್ತವಂಶೀಯರು ಮೊದಲಾದವರು ಆಳುವರು. ಚಂದ್ರಭಾಗ, ಕಾಶ್ಮೀರಗಳನ್ನು ರಾತ್ರಿಯ ಮ್ಲೇಚ್ಛ ಶೂದ್ರಾದಿಗಳು ಅನುಭವಿಸುವರು. ಜೀವನ ವೃತ್ತಿಗೆ ಅನ್ಯಾಯವೇ ಸಾಧನವಾಗುವುದು. ದೌರ್ಬಲ್ಯವೊಂದೇ ನಿಮಿತ್ತವಾಗಿ ಉದ್ಯೋಗವನ್ನು ಕಳೆದುಕೊಳ್ಳುವರು. ದಾನವೊಂದೇ ಧರ್ಮಕ್ಕೆ ಕಾರಣವಾಗುವುದು. ಒಟ್ಟಿನಲ್ಲಿ ನಾನಾ ದೋಷಗಳಿಂದ ತುಂಬಿದ ಭೂಮಂಡಲದಲ್ಲಿ ಯಾವ ವರ್ಣದವನೇ ಆಗಿರಲಿ ಬಲಾಢ್ಯನೇ ಭೂಪತಿಯಾಗುವನು. ಕಲಿಯುಗದಲ್ಲಿ ಜನರೆಲ್ಲರೂ ಯಾವಾಗಲೂ ಕ್ಷಯಿಸುತ್ತಾ ಹೋಗುವರು. ಶ್ರೌತ್ರ ಸ್ಮಾತ್ರ ಧರ್ಮಗಳು ಸಂಪೂರ್ಣವಾಗಿ ನಾಶ ಹೊಂದಿ ಕಲಿಯುಗ ಅವಧಿಯು ಮುಗಿಯುತ್ತಾ ಬರುವುದು. ಆಗ ಕಲ್ಕಿಯು ಅವತರಿಸಿ ಸಕಲ ಮ್ಲೇಚ್ಛರನ್ನು, ದಸ್ಯುಗಳನ್ನು ಧ್ವಂಸ ಮಾಡಿ ಸರ್ವರೂ ತಮ್ಮ ತಮ್ಮ ಧರ್ಮಗಳಲ್ಲಿ ನಡೆಯುವಂತೆ ಮಾಡುವನು. ಕಲಿಯುಗ ಮುಗಿದ ರಾತ್ರಿ ಕಳೆಯಲು ಜಾಗೃತರಾದವರಿಗೆ ಆದಂತೆ ಉಳಿದ ಪ್ರಜೆಗಳು ಸದ್ಬುದ್ಧಿ ಉಳ್ಳವರಾಗುವರು. ಅವರ ಮಕ್ಕಳು ಕೃತಯುಗಾನುಸಾರವಾದ ಧರ್ಮವನ್ನು ಪಾಲಿಸತಕ್ಕವರಾಗುವರು. ಯಾವಾತನು ಚಂದ್ರ ಸೂರ್ಯರ ಪ್ರಶಸ್ತವಾದ ವಂಶಾವಳಿಯನ್ನಾಲಿಸುವನೋ ಅವನಿಗೆ ಅಮಿತವಾದ ಧನಧಾನ್ಯ ವೃದ್ಧಿಯಾಗುವುದು. ಈ ವಂಶಗಳಲ್ಲಿ ಬಂದ ಮಹಾಪುರುಷರ ಕಥೆಗಳು ಪವಿತ್ರವಾಗಿರುವುದು. ಇವನ್ನೆಲ್ಲ ತಿಳಿದ ಮೇಲೆ ಸಾಮಾನ್ಯ ಮಾನವರು ಅಂತಿರಲಿ ಪಂಡಿತನಾದವನು ಸಹ ತನ್ನ ದೇಹದಲ್ಲಿ ಮಮತ್ವ ಬುದ್ಧಿಯನ್ನಿಡುವುದಿಲ್ಲ. ವಿವೇಕಿಯಾದ ಯಾವ ಮನುಷ್ಯನು ಹೆಂಡತಿ ಮಕ್ಕಳಲ್ಲಾಗಲಿ, ಮನೆ ಹೊಲಗದ್ದೆಗಳಲ್ಲಾಗಲಿ, ಧನಾದಿಗಳಲ್ಲಾಗಲಿ ಮಮಕಾರ ಹೊಂದುವುದಿಲ್ಲ. ಇಲ್ಲಿಗೆ ಶ್ರೀ ವಿಷ್ಣು ಪುರಾಣದ 4th ಮುಕ್ತಾಯವಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.